ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದೇ ನಿಮಗಾಗಿ. ಪ್ರೀವಿಯಸ್ ಆಗಿ ನೋಡ್ದು ಬ್ರದರ್ ಸಪೋರ್ಟ್ ಇದ್ರೆ ಯಾವ ರೀತಿ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಉಪ್ಕಾರ ರಾಜ್ ಅದು ಸಗಾಯ ರಾಜ್ನೇ ಎಕ್ಸಾಂಪಲ್. ಒಂದಿನ ಏನಾಯ್ತು ಅಂದ್ರೆ ತಂದೆ ಮಗ ಒಂದು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರು. ಅದೇನಾಯ್ತು ಅಂದ್ರೆ ಅವ್ರು ಹೋಗೋ ಜಾಗದಲ್ಲಿ ಸುತ್ತಲೂ ಬೆಟ್ಟನೇ. ಆ ಮಗ ಸ್ಲಿಪ್ ಆಗಿ ಬಿದ್ದುಬಿಟ್ಟ. ತಕ್ಷಣ ಅಪ್ಪ ಕಾಪಾಡಪ್ಪ ಅಂದ ತಕ್ಷಣ ತಿರ್ಗಿ ಒಂದು ವಾಯ್ಸ್ ಹೋಯ್ತು, ಅಪ್ಪ ಕಾಪಾಡಪ್ಪ. ತಂದೆ ಬಂದು ಏನಪ್ಪ ಆಯ್ತು ಅಂದ್ರೆ ಈ ತರ ಬಿದ್ದುಬಿಟ್ಟೆ ಕಣಪ್ಪ. ಅವಾಗ ಹೇಳಿದ ಅಪ್ಪ ನಾ ಬಿದ್ದುಬಿಟ್ಟ ತಕ್ಷಣ ಅಪ್ಪ ಕಾಪಾಡು ಅಂದ ತಕ್ಷಣ ಇನ್ನೊಂದು ವಾಯ್ಸ್ ಬಂತಲ್ಲಪ್ಪ ಏನದು ಅಂತ. ಸುಮ್ಮನೆ ನಡಿಯಪ್ಪ ನೀನು ನಡಿಯುತ್ತೆ ಬಿಟ್ಟು ನೆಕ್ಸ್ಟ್ ಹೋದಾಗ ಸುಮ್ಮನೆ ಹಾಯ್ ಅಂದ, ಹಲೋ ಅಂತ ಬಂತು, ಹಾಯ್ ಐ ಲವ್ ಯು ಅಂತ ಬಂತು. ಇದೇ ರೀತಿ ಬರ್ತಾ ಇತ್ತು. ಅವಾಗ ಅಪ್ಪ ಕೇಳಿದ ಅಪ್ಪ ಇದೇನು ತಿರ್ಗಾ ಬರ್ತಾ ಇದ್ದಿಲ್ಲ ಏನು, ಬೇರೆ ಯಾರೋ ಇದಾರ ಅಲ್ಲಿ? ಅವಾಗ ಹೇಳ್ದ ಅದೇಪ್ಪ ಅಲ್ಲಿಂದ ಅದನ್ನ ಎಕ್ಕೋ ಅಂತೀರ, ಅದೇಪ್ಪ ಏನು ಕರೆಕ್ಟಾಗಿ ಹೇಳು ಅಂದ ತಕ್ಷಣ ಅವ್ನು ಹೇಳ್ದ ಪ್ರತಿಧ್ವನಿ ಅಂತ. ಅಂದ್ರೆ ನಾವೇನು ಮಾತಾಡಿದ್ರು ಅದು ವಾಪಸ್ ಕೊಡುತ್ತಂತೆ. ಅದು ಬಂದ್ಬಿಟ್ಟು ನಿಜ ಜೀವನದಲ್ಲೂ ಅಷ್ಟೇ, ನಾವೇನು ಒಳ್ಳೇದು ಮಾಡ್ತೀವೋ ಅದು ಪ್ರತಿಧ್ವನಿಯಾಗಿ ನಮ್ಗೆ ರಿಫ್ಲೆಕ್ಟ್ ಆಗುತ್ತಂತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಬರ್ತಾ ಇರೋ ಹುಡುಗ ದಿಲೀಪ್ ಅಂತ ಬೀದರ್ನಿಂದ ಬರ್ತಾ ಇದ್ದಾನೆ. ಇದು ಅಂಧನೊಬ್ಬ ಬೀದಿಯಲ್ಲಿ ಹಾಡು ಹೇಳ್ತಾ ಭಿಕ್ಷೆ ಬೇಡ್ತಾ ಇರೋ ಕರುಣಾಜನಕ ದೃಶ್ಯ. ಈತ ಅಂಧನಾದರೂ ಸ್ನಾತಕೋತ್ತರ ಪದವೀಧರ, ಜೊತೆಗೆ ಹಾಡುಗಾರನೂ ಕೂಡ. ದಿಲೀಪ್ ಕುಮಾರ್ ರಸ್ತೆಗಳಲ್ಲಿ ಭಿಕ್ಷೆ ಬೇಡ್ತಾನೆ ನಿಜ, ಆದರೆ ಈತ ಭಿಕ್ಷೆ ಬೇಡೋದು ತನ್ನ ಅನ್ನ ಸಂಪಾದನೆ ಮಾಡೋಕಲ್ಲ. ದಿಲೀಪ್ ಕುಮಾರ್ಗೆ ತನ್ನದೇ ಆದ ಕೆಲವು ಆಸೆ ಆಕಾಂಕ್ಷೆಗಳಿದಾವೆ. ಅವುಗಳೇನು ಅಂತ ಆತನ ಮಾತುಗಳಲ್ಲೇ ಕೇಳೋಣ. ಆತನಿಗೆ ಕಾಣಿಸಲ್ಲ, ಅವನು ಏನ್ ಸಾಧನೆ ಮಾಡ್ತಾನೆ, ಏನ್ ವಿಷ್ ನನ್ನ ಮುಂದೆ ತಗೊಂಡ್ಬರ್ತದೆ ಅಂತ ಅವನ ಬಾಯಲ್ಲ ಕೇಳಿ. ಸೊ ಲೆಟ್ಸ್ ವೆಲ್ಕಮ್ ದಿಲೀಪ್. ದಿಲೀಪ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕೂತ್ಕೊಳ್ಳಿ. ಎಲ್ಲಿಂದ? ಬೀದರಿಂದ ಬರ್ತಾ ಇದ್ದೀರಾ? ಸರ್ ಬೀದರಿಂದ ಬರ್ತಾ ಇದ್ದೀನಿ. ಓಕೆ, ನೀವೇನ್ ಮಾಡ್ತೀರಾ? ಸರ್ ನಾನು ಹುಟ್ಟಿನಿಂದ ಅಂಧನಾಗಿದ್ದು ನಾನು ಸ್ವಲ್ಪ ಶಿಕ್ಷಣ ಪಡ್ಕೊಂಡ್ಮೇಲೆ ಈಗ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಸಮಾಜ ಸೇವೆ ಅಂದ್ರೆ ನಮ್ಮ ಅಂಧರಿಗೆ ಶಾಲೆ ಓದಿಸೋದು, ಸಂಗೀತ ಕಲಿಸೋದು, ಆಮೇಲೆ ಈ ಮುಂದುವರೆದಂತ ಪ್ರಪಂಚದಲ್ಲಿ ಕಂಪ್ಯೂಟರ್ ಕೂಡ ಒಂದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಂಪ್ಯೂಟರ್ ಶಿಕ್ಷಣ ಕೂಡ ಕೊಡ್ತೇವೆ ಸರ್. ನೀವು? ಓಹೋ, ವೆರಿ ಗುಡ್. ಹೆಂಗೆ, ಯಾರ ಸಪೋರ್ಟ್ ಇಂದ ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ ಸರ್ಕಾರದಿಂದ ಯಾವುದೇ ತರಹದ ಸಪೋರ್ಟ್ ಇಲ್ಲ. ಈಗ ನಾವು ಒಂದು ಬಡತನ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮ್ಗೆ ನಾವೇನು ಅಷ್ಟೊಂದು ಇದಿಲ್ಲ. ನಮ್ಮ ತಂದೆ ತಾಯಿ ಒಂದು ಕೂಲಿ ಕೆಲಸ ಮಾಡೋರಾಗಿದ್ದಾರೆ. ಸೊ ಹೀಗಿರೋದ್ರಿಂದ ಕೆಲವೊಂದು ನಮ್ಮ ತಂದೆ ತಾಯಿ ಹೊಲದಲ್ಲಿ ಇರ್ತಕ್ಕಂಥ ಕಟ್ಟಿಗೆ, ಆಮೇಲೆ ಜೋಳ ಬೇಳೆ ಅದೆಲ್ಲ ಕೊಡ್ತಾರೆ. ಆಮೇಲೆ ನಮ್ಮ ಅಣ್ಣ ಇಬ್ಬರು ಅಣ್ಣದೇವ್ರು ಇದ್ದಾರೆ, ಅವರು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾರೆ. ಫ್ಯಾಮಿಲಿ ಸಪೋರ್ಟ್ ಇದೆ. ಆಮೇಲೆ ಹೆಚ್ಚೆಚ್ಚಾಗಿ ನಾನ್ ಹೇಳ್ಬೇಕಂದ್ರೆ ಈಗ ನನ್ನ ಕಡೆ ಸುಮಾರು 40ಕ್ಕಿಂತ ಹೆಚ್ಚು ಜನ ಮಕ್ಕಳಿದ್ದಾರೆ. ಸೊ ಒಂದು ಫ್ಯಾಮಿಲಿ ಅವರು ಮಾಡಿ ಕೊಡೋದಕ್ಕಿಂತ ಸಾಕಾಗೋದಿಲ್ಲ. ನಾನು ಒಂದು ಆರ್ಟಿಸ್ಟ್. ದಿಲೀಪ್ ಅವರೇ. ಹಾ ಸರ್. ನಿಮ್ಗೆ ಒಂದು ಕೊರತೆ ಇದ್ರೂ ಹೌದು ಸರ್, ಈ ರೀತಿ ಒಂದು ಸಮಾಜ ಸೇವೆ ಮಾಡ್ಬೇಕನ್ನೋ ಆಸೆ ಏನು? ಹಾ ಸರ್. ಯಾತಕ್ಕೆ, ಏನು ನಿಮ್ಗೇನು ಇನ್ಸ್ಪಿರೇಷನ್ ಏನದು? ಯಾಕೆಂದ್ರೆ ಈಗ ನಾನು ಹುಟ್ಟು ಕುರುಡ. ನಮ್ ಬೀದರ್ ಕಡೆ ಈ ಕುರುಡನಿಗೆ ಇರ್ತಕ್ಕಂಥ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಬೆಂಗಳೂರಲ್ಲಿ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ ಗುರುಡನಿಗೆ ಹೆಲ್ಪ್ ಮಾಡಬಹುದು, ಆದ್ರೆ ನಮ್ಮ ಬೀದರಲ್ಲಿ ಸ್ವಲ್ಪ ಕಮ್ಮಿ. ಸೊ ಹಂಗಿರೋದ್ರಿಂದ ಅವರು ಅಲ್ಲಿ ಶಿಕ್ಷಣನೂ ಕೂಡ ಸಿಗ್ತಾ ಇಲ್ಲ. ಆ ಕಡೆ ಅವರು ಸ್ವಲ್ಪ ಚಿಕ್ಕವ್ರು ಇರ್ತಾರೆ, ಆಮೇಲೆ ದೊಡ್ಡವ್ರು ಆಗ್ತಾರೆ, ಭಿಕ್ಷೆ ಬೇಡುತ್ತಾರೆ, ಆಮೇಲೆ ಮನೆಯಲ್ಲಿ ಅವರಿಗೆ ಸರಿಯಾಗಿ ನೋಡ್ಕೊಳ್ಳೋರು ಇರಲ್ಲ, ಟ್ರೀಟ್ ಮಾಡೋರು ಇರಲ್ಲ, ಮತ್ತೆ ಅವರಿಗೆ ಆತ್ಮವಿಶ್ವಾಸವನ್ನೇ ಕಳ್ಕೊಂಡ್ ಬಿಡ್ತಾರೆ ಅವರು. ಮುಂಬರುವ ಯಾರೇ ವ್ಯಕ್ತಿ ಆಗಿರ್ಲಿ ಒಂದು ಸುಮ್ನೆ ಜಾಸ್ತಿ ಹೊತ್ತು ಯಾರಿಗೂ ಸಾಕಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಅವರಿಗೆ ತೊಂದರೆ ಆಗ್ತಾ ಇದೆ, ಮತ್ತೆ ಸಮಾಜದಲ್ಲಿ ಅವರಿಗೆ ಬೆಲೆ ಸಿಗ್ತಾ ಇಲ್ಲ, ಅವರು ಸಾಧನೆ ಮಾಡಬಹುದು ಅಂತಕ್ಕಂಥ ಉದ್ದೇಶ ನನ್ನಲ್ಲಿತ್ತು. ಯಾಕೆಂದ್ರೆ ನಾನು ಬ್ಲೈಂಡ್ ಆಗಿದ್ದಾಗ ನನಗೆ ಶಿಕ್ಷಣ ಸಿಕ್ತು, ನಾನು ಇವಾಗ ಏನೇ ಮಾಡಬಹುದು ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ಸೊ ಹೀಗಾಗಿ ಅಂಧರು ಕೂಡ ಈ ಸಮಾಜದಲ್ಲಿ ಬದುಕಬಹುದು, ಏನೇ ಮಾಡಬಹುದು, ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಈ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಮತ್ತೆ ನನ್ನ ಅಂಧ ಸಮಾಜದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಸೋ ಬ್ಯೂಟಿಫುಲ್. ಯಾಕಂದ್ರೆ ನೋಡಿ, ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಅವ್ರ ಕೇಳೆ ನೋಡಕ್ ಆಗದೆ ಹೋದ್ರು ಅಟ್ಲೀಸ್ಟ್ ಏನಾದ್ರೂ ಒಂದು ಸಮಾಜದಲ್ಲಿ ಸೇವೆ ಮಾಡಬೇಕು, ಒಂದು ಒಳ್ಳೆ ದಾರಿನ
ತೋರಿಸ್ಬೇಕು ಅವ್ರಿಗೆ ಅನ್ನೋದೇ ಎಷ್ಟು ಒಳ್ಳೆ ಒಂದು ಉದ್ದೇಶ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಐ ಥಿಂಕ್ ನಿಜವಾಗ್ಲೂ ಎಲ್ಲರೂ ಯಾವ್ಯಾವ ರೀತಿ ಮಾಡ್ತೀರಾ ಹೆಲ್ಪ್ನ, ಹೆಂಗೆ ಸರ್? ನಾನು ಒಂದು ಕಲಾವಿದ ಇದ್ದೇನೆ. ಓಕೆ. ನಾನು ಹಾಡ ಹಾಡ್ತೇನೆ, ತಬಲಾ ಬರ್ತೇನೆ, ಹಾರ್ಮೋನಿಯಂ ಬರ್ತೇನೆ, ಇವನ್ ಕೀಬೋರ್ಡ್ ಕೂಡ ಬಾರಿಸ್ತೇನೆ. ಭಜನಾ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳನ್ನ ಮಾಡ್ಬಿಟ್ಟು ಅದರಿಂದ ಬರ್ತಕ್ಕಂಥ ಯಾವುದೇ ಹಣ ಆಗಿರ್ಬೋದು ಅದೆಲ್ಲ ನಾನು ಇಲ್ಲಿ ಸ್ಕೂಲಲ್ಲಿ ಮಕ್ಕಳಿಗೋಸ್ಕರನೇ ಮಾಡ್ತೇನೆ. ಮತ್ ನಾನು ಇರೋದು ಬೇರೆ ಕಡೆ ಇಲ್ಲ. ನಾನು ಮಕ್ಕಳ ಜೊತೆನೆ ಊಟ ಮಾಡೋದು, ಮಕ್ಕಳ ಜೊತೆನೆ ಮಲಗೋದು, ಅವ್ರ ಜೊತೆನೆ ಇರೋದು. ಮನೆಗೆ ಹೋಗಲ್ಲ? ಇಲ್ಲ, ಜೊತೆಯಲ್ಲೇ ಇರೋದು ನಾನು. ಮನೆಗೆ ಕೂಡ ಹೋಗೋದಿಲ್ಲ. ಆಮೇಲೆ ಮತ್ತೆ ಈ ದೊಡ್ಡದಾಗಿರ್ತಕ್ಕಂಥ ಸಹಾಯ ಅಂತೂ ನನಗೆ ಇಲ್ವೇ ಇಲ್ಲ. ಯಾಕೆಂದ್ರೆ ಒಂದು ದಿವಸ ಮಕ್ಕಳಿಗೆ ಒಂದು ಟೈಮ್ ನಾವು ಊಟ ಹಾಕಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸಂಗೀತ ಕಾರ್ಯಕ್ರಮನೂ ಜಾಸ್ತಿ ಇತ್ತೀಚೆಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಇವಾಗ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಓಕೆ, ಇವಾಗ ನಮ್ಮ ಶೋಕ್ ಬಂದಿದ್ದೀರಾ ದಿಲೀಪ್ ಅವರೇ, ಏನು ನಿಮ್ದು ಏನು ಆಸೆ? ನಾನು ಯಾವ ರೀತಿ ಅದನ್ನ ನಾನು ತೀರಿಸಬಹುದು ಸರ್? ನನಗೆ ಮೊದಲನೇದಾಗಿ ನಿಮ್ಮ ಜೊತೆ ನಾನು ಕೂತ್ಕೊಂಡು ಮಾತಾಡ್ತಾ ಇರೋದು ನನಗೆ ಬಹಳ ಸಂತೋಷ. ಸೊ ನಾನು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ ನಮ್ಮ ಶಾಲೆ ಬಹಳ ಮುಂದುವರಿಬೇಕು. ಅಂದ್ರೆ ಅಂಧರಿದ್ದವರು ನಾನು ಅಂಧನಿದ್ದೀನಿ ಅಂತ ಹೇಳ್ಕೊಳ್ಬಾರ್ದು. ಅವ್ರು ನನಗೆ ಕಣ್ಣು ಕಾಣಿಸ್ತಾರೆ. ಈಗ ನಾನು ನಿಮ್ಗೆ ಇಮೇಜ್ ಮಾಡ್ಕೊಂಡು ನಾನು ನಿಮ್ಗೆ ನೋಡ್ತಾ ಇದ್ದೀನಿ. ಸೊ ಹಾಗೆ ಅವ್ರ ಮನಸ್ಸಿನಲ್ಲಿ ಕೂಡ ಅದೇ ಬರಬೇಕು. ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು. ಸಮಾಜದಲ್ಲಿ ನಾವು ಬದುಕಬಹುದು ಅಂತಕ್ಕಂಥ ಧೈರ್ಯ ಬರಬೇಕು. ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ನನ್ನ ಆಸೆ. ಅದಲ್ದೇನೆ ನಮ್ಮ ಶಾಲೆಗೆ ಈಗ ನಾವು ರೆಂಟ್ ಬಿಲ್ಡಿಂಗ್ ಅಲ್ಲಿ ಇದ್ದೇವೆ, ಬಾಡಿಗೆಯಲ್ಲಿ. ಸುಮಾರು ನಾವು ವರ್ಷ ನಾವು ಬಾಡಿಗೆ ಕಟ್ಟಲೇಬೇಕು. ಇಲ್ಲ ನಾವು ಕೆಲವೊಂದು ಸರಿ ನಮಗೆ ಬಾಡಿಗೆ ಮನೆ ಸಿಗೋದಿಲ್ಲ. ಯಾಕೆಂದ್ರೆ ಅಂಧರಂದ ಮೇಲೆ ಸ್ವಲ್ಪ ಅವ್ಯವಸ್ಥೆ ಹಾಗೆ ಇರ್ದಿರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಮನೆಗಳೆಲ್ಲ ಕೊಡೋದಿಲ್ಲ. ಸೊ ಹಿಂಗಾಗಿ ನಮಗೆ ಒಂದು ಜಾಗ ಬೇಕು ನಮ್ಮ ಶಾಲೆಗಾಗಿ. ಆಮೇಲೆ ಶಾಲೆಗೆ ಅವ್ರು ನಿಮ್ಮ ಇರ್ಲಿಕ್ಕೆ ಮಕ್ಕಳಿಗೆ ಇದೆಲ್ಲ ಗ್ರೌಂಡ್ ಜಾಗ ಎಲ್ಲ ಬೇಕು. ಆಮೇಲೆ ನನ್ಗೆ ಇನ್ನೊಂದು ನಿಮ್ಮಿಂದ ನಮ್ಗೆ ಸಹಾಯ ಏನಾಗ್ಬೇಕಂದ್ರೆ, ಸರ್ಕಾರಕ್ಕೆ ನಾನು ಸಾಕಷ್ಟು ಸರಿ ಮನವಿ ಸಲ್ಲಿಸಿದ್ದೇನೆ, ಅನುದಾನ ಕೊಡ್ರಿ, ನಮ್ಗೆ ಅನುದಾನ ಕೊಡ್ರಿ ಅಂತ ಹೇಳ್ಬಿಟ್ಟು. ಆದ್ರೂ ನಮ್ಗೆ ಏನು ಪ್ರಯೋಜನ ಆಗ್ಲಿಲ್ಲ. ತಮ್ಮಿಂದ ಸಹಕಾರ ಆದ್ರೆ ನಮ್ಗೆ ಸರ್ಕಾರದ ಯೋಜನೆ ಅಡಿಯಲ್ಲಿ ನಮ್ಗೆ ನಮ್ಮ ಶಾಲೆಗೆ ಅನುದಾನ ಸಿಕ್ತು ಅಂತಂದ್ರೆ ಒಳ್ಳೆ ಉಪಕಾರ ಆಗ್ತದೆ. ಯಾಕಂದ್ರೆ ನಾನು ಎಷ್ಟು ದಿವಸ ಅಂತ ಮಾಡ್ಲಿಕ್ಕೆ ಆಗ್ತದೆ, ಒಂದು ವ್ಯಕ್ತಿ ಯಾವಾಗ ಏನಾಗ್ತದೋ ಗೊತ್ತಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ನಾನು ಒಂದ್ ವೇಳೆ ಹೋದ್ರೂ ಕೂಡ ಈ ಅಂಧ ಇರ್ತಕ್ಕಂಥ ಮಕ್ಕಳಿಗೆ ಯಾವುದೇ ರೀತಿಯಿಂದ ಹಿನ್ನಡೆ ಉಂಟಾಗಬಾರ್ದು. ಖಂಡಿತ ನೀವು ಹಂಗ ಅನ್ಕೊಳ್ಳೇಬೇಡಿ. ಯಾತಿಗೆ ಹಂಗಂದ್ರೆ ನೀವು ಹೋದ್ಮೇಲೆ ಅಂತ ಯಾರು ಹಂಗ ಅನ್ಕೋಬಾರ್ದು, ಹೋಗ್ತೀವಿ ಅಂತ. ಯಾಕಂದ್ರೆ ಇಂಥ ಜನಗಳು ಇರೋದೇ ಕಮ್ಮಿ ನಮ್ಮ ನಾಡಿನಲ್ಲಿ. ನಿಮ್ಮಂಥವ್ರು ಇದ್ರೇನೆ ನಿಜವಾದ ದೇಶ ಉದ್ಧಾರ ಆಗೋದು. ಒಳ್ಳೆ ಟೈಮಲ್ಲಿ ಮಳೆ ಬೆಳೆ ಆಗೋದು ನಿಮ್ಮಂಥವ್ರು ಇರೋದ್ರಿಂದಾನೆ. ಓಕೆ, ಇವಾಗ ನಿಮ್ಮ ಆಸೆನ ಹೇಳಿದಿರಾ, ಬಹಳ ಒಳ್ಳೆ ಒಂದು ಆಸೆನ ತಗೊಂಡ್ಬಂದಿದ್ದೀರಾ. ನೋಡೋಣ, ನಾವು ನಮ್ಮ ಟೀಮ್ ಜೊತೆ ಮಾತಾಡಿ ಯಾವ ರೀತಿ ನಾವು ನಿಮ್ಮ ಒಂದು ಆಸೆನ ತೀರ್ಸಕ್ಕೆ ಪ್ರಯತ್ನ ಪಡ್ಬೋದು ಅಂತ ನಾವೆಲ್ಲ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಓಕೆ, ಒಳ್ಳೆ ಒಂದು ಆಸೆನ ತಗೊಂಡ್ಬಂದಿದ್ದೀರಾ. ಯಾಕೆ ಇಂಥ ಆಸೆಗಳು ಬರೋದು ಅಪರೂಪ. ಸೊ ಆ ಆಸೆ ಬಂದಾಗ ನಾವು ಖಂಡಿತ ಅದನ್ನ ತೀರ್ಸ್ಲೇಬೇಕಾಗತ್ತೆ. ಯಾವ ರೀತಿ ತೀರ್ಸೋದಂತ ನಾವು ಮಾತಾಡಿ ಪ್ರಯತ್ನ ಮಾಡ್ತೀವಿ. ಹೌದು ಸರ್. ಓಕೆ, ನಂದು ಇನ್ನೊಂದು ಚಿಕ್ಕ ಆಸೆ ಸರ್. ಹೇಳಿ ಸರ್. ನಿಮ್ಮ ಚಲನಚಿತ್ರದಲ್ಲಿ ಒಂದು ಪಲ್ಲವಿಯೋ ಅಥವಾ ಒಂದು ಕೋರಸೋ ಏನೋ ಹಾಡ್ಲಿಕ್ಕೆ ನನಗೊಂದು ಸ್ವಲ್ಪ ಅವಕಾಶ ಕೊಟ್ರೆ, ನಾನು ಪರ್ಸನಲ್ ಇದು ನನಗೋಸ್ಕರ. ಇಲ್ಲ, ಖಂಡಿತ ನೀವು ಪಾಪ ಇದುವರೆಗೂ ಕೇಳಿರೋದು ಎಲ್ಲಾರ್ಗೋಸ್ಕರ ಕೇಳಿದ್ರ, ಬಟ್ ನಿಮ್ಗೋಸ್ಕರ ಕೇಳಿರೋದ್ರಲ್ಲಿ ಖಂಡಿತ ಇದು ಹೇಳ್ತಾರೆ. ಅಟ್ಲೀಸ್ಟ್ ಏನಾದ್ರು ಒಂದು ಕೋರಸ್, ಯಾಕೆ ಒಂದು ಒಳ್ಳೆ ಒಂದು ಶಾರ್ಟ್ ಸಾಂಗ್ ಯಾವ್ದಾರ ಬಂದ್ರೆ, ಒಳ್ಳೆ ಥೀಮ್ ಸಾಂಗ್ ಬಂದಾಗಲೇ ನಿಮ್ ಕೆಲ ಆಡಿಸ್ತೀನಿ ಅದು ಖಂಡಿತ. ಓಕೆ, ನೀವು ಆಡ್ತೀನಿ ಅಂತ ಹೇಳಿದೆ. ಒಂದು ಸುಮ್ನೆ ಒಂದು ಬಿಡಿ ನೋಡೋಣ. ಓಕೆ ಸರ್. ರೇ 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 ರಾ ರೇ 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 ರಾ ರೇ 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 ರಾ ರೇ ರೇ ರಾ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರದೆ ಬಾರಿಸದಿರೋ ತಂಬೂರಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಡ್ತೀರಾ. ಯಾಕೆ ಕೋರಸ್ ಆಡ್ಬೇಕು ನೀವು ಮೈನ್ ಆಗಿ ಆಡ್ಬೋದು ಖಂಡಿತ. ಸೊ ಪ್ರಾಮಿಸ್ ಆಗಿ ನಮ್ ನೆಕ್ಸ್ಟ್ ಪಿಕ್ಚರ್ ಆಡಿಸ್ತೀನಿ ನಾನು. ಓಕೆ, ಪ್ರಾಮಿಸ್ ಫ್ರಮ್ ಮೈ ಸೈಡ್. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು. ಸೊ ದಿಲೀಪ್ ಅವರು ಅವ್ರ ಆಸೆನ ಹೇಳ್ಕೊಂಡಿದ್ದಾರೆ. ಆ ಆಸೆನ ಹೆಂಗ್ ನೆರವೇರಿಸೋದಂತ ಖಂಡಿತ ನೆರವೇರಿಸಲೇಬೇಕು. ಯಾವ ರೀತಿ ನೆರವೇರಿಸಬೇಕು ಅಂತ ನಮ್ಮ ಟೀಮ್ ಜೊತೆ ಮಾತಾಡಿ ಆಮೇಲೆ ತೀರ್ಮಾನಕ್ಕೆ ಬರೋಣ. ದಿಲೀಪ್ ಕುಮಾರ್ ಕನಸು ಪ್ರಾಮಾಣಿಕವಾಗಿದೆ. ಇದೊಂದು ರೀತಿ ದೈವತ್ವದ ಆಸೆ.
ಆತನ ಅಗತ್ಯಗಳಿಗೆ ನಮ್ಮ ಶಿವಣ್ಣ ಹೇಗೆ ಸ್ಪಂದಿಸ್ತಾರೆ? ಇದು ಸಾಮಾನ್ಯದ ಕನಸಲ್ಲ, ಸವಾಲಿನಿಂದ ಕೂಡಿದೆ. ಈ ಕನಸು ಅನ್ನೋ ಸವಾಲನ್ನ ನಮ್ಮ ಶಿವಣ್ಣ ಯಾವ ರೀತಿ ಎದುರಿಸ್ತಾರೆ ನೋಡೋಣ ಈಗ. ನಾನಿರುವುದೇ